ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ನಾವು ಮಕ್ಕಳಿಗೆ ರಜೆ ಇರೋ ಕಾರಣ ಪುಣೆಗೆ ಟ್ರಿಪ್ಗೆ ಹೋಗಿದ್ವಿ. ನಮ್ಮ ಮಗಳಿಗೆ ಎಕ್ಸಾಮ್ ಇತ್ತು, ಅವಳು ಬಂದಿರಲಿಲ್ಲ. ನಾನು, ನಮ್ಮ ಮನೆಯವ್ರು ಮತ್ತೆ ನಮ್ಮ ಮಗ 3 ಜನ ಹೋಗಿದ್ವಿ. ಅಲ್ಲೊಂದು ಪುಣೆಯಲ್ಲಿ ಒಂದು ಮದುವೆ ಕೂಡ ಇತ್ತು. ಅದೇ ಸಮಯದಲ್ಲಿ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ಮಗಳು ಬಂದಿರಲಿಲ್ಲ. ನೋಡಿ, ಇದು ಪುಣೆಯಲ್ಲಿರೋ ಗೆಸ್ಟ್ ಹೌಸ್. ಇದು ನಮ್ಮ ಮನೆಯವರಿಗೆ ಆಫೀಸ್ ಕಡೆಯಿಂದ ಗೆಸ್ಟ್ ಹೌಸ್ ಕೊಡ್ತಾರೆ. ಅದು ತುಂಬಾ ಕಡಿಮೆ ವೆಚ್ಚದಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋ ಗೆಸ್ಟ್ ಹೌಸ್ ಕೊಡ್ತಾರೆ. ನೋಡಿ, ಇದು ಗೆಸ್ಟ್ ಹೌಸ್. ಒಳಗಡೆ ಯಾವ ತರ ಇದೆ ಅಂತ ಬನ್ನಿ, ಒಳಗಡೆ ಈಗ ಹೋಗಿ ನೋಡೋಣ. ನೋಡಿ, ರೂಮ್ ನಂಬರ್ 5 ನಮಗ್ ಕೊಟ್ಟಿರೋದು. ಇಲ್ಲಿ ವೇಟ್ ಮಾಡಕ್ಕೆ, ಕುತ್ಕೊಳ್ಳಕ್ಕೆಲ್ಲ ಹಾಲ್ ಇದೆ. ಅಲ್ಲಿ ಸೋಫಾ ಗೀಫಾ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ನೋಡಿ, ಈ ಕಡೆ ಒಂದು ರೂಮ್ ನಂಬರ್ 6 ಒಂದಿದೆ. ನಮ್ಗೆ ಕೊಟ್ಟಿರೋದು ರೂಮ್ ನಂಬರ್ 5 ಅಲ್ಲಿ. ಬನ್ನಿ, ಒಳಗಡೆ ಯಾವ ತರ ಇದೆ ಅಂತ ನೋಡೋಣ ಗೆಸ್ಟ್ ಹೌಸ್. ನೋಡಿ, ಇಲ್ಲಿ ಟೇಬಲ್, ಚೇರು, ಫೋನ್ ಇದೆ. ಆಮೇಲೆ ದೊಡ್ಡದಾಗಿ 2 ಕಬೋರ್ಡ್ ಇದೆ. ಇದು ಕೂಡ ತುಂಬಾ ದೊಡ್ಡದಾಗಿದೆ, ಸ್ಪೇಸಿಯಸ್ ಆಗಿದೆ. ಮತ್ತೆ ಇಲ್ಲಿ ಬೆಡ್ ಪಕ್ಕದಲ್ಲಿ 2 ಚಿಕ್ಕದ ಟೇಬಲ್ಗಳಿದೆ. ಆಮೇಲೆ ಬೆಡ್ ಲ್ಯಾಂಪ್. ನೋಡಿ, ಈ ತರ ಎಲ್ಲ ಇದೆ ಫೆಸಿಲಿಟಿ. ಆಮೇಲೆ AC ಕೂಡ ಇದೆ. ನೋಡಿ, ಇಲ್ಲಿ ಟಿವಿ ಮತ್ತೆ ಬಟ್ಟೆ ಏನಾದರೂ ಒಣಗಿಸ್ಕೊಳಕಿದ್ರೆ ಈ ತರ ಬಟ್ಟೆದೊಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಚಿಕ್ಕದ ಟೇಬಲ್ ಇದೆ. ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ಬಾತ್ರೂಮ್ ಇದೆ. ಇಲ್ಲಿ ಬಾತ್ರೂಮ್ ಅಲ್ಲೇ ಹ್ಯಾಂಡ್ ವಾಶ್ ಮತ್ತೆ ವಾಶ್ರೂಮ್ ಎಲ್ಲ ಒಂದ್ರಲ್ಲೇ ಮಾಡಿದ್ದಾರೆ. ಗೀಸರ್ ಇದೆ. ನೋಡಿ, ಹೊರಗಡೆ ಬಂದ್ವಿ. ಈಗ ಬಂದು ಸ್ವಲ್ಪ ಹೊತ್ತಾಯ್ತು, ಆಚೆ ಬಂದಿದೀವಿ. ನೋಡಿ, ವಾತಾವರಣ ಎಷ್ಟು ಚೆನ್ನಾಗಿದೆ. ನೋಡಿ, ಈಗ ಮಧ್ಯಾಹ್ನ ಆಗಿತ್ತು, ಊಟಕ್ಕೆ ಬಂದಿದ್ವಿ. ಇದು ಊಟ ಮಾಡೋ ಸ್ಥಳ. ಇಲ್ಲಿ ನಾವು ಪುಣೆಗೆ ಬಂದು 2ನೇ ದಿನ ಹೊರಗಡೆ ಬಂದಿದ್ವಿ. ಇದು ತುಂಬಾನೇ ಪುಣೆಯಲ್ಲಿ ಫೇಮಸ್ ಆಗಿರೋ ತಿಂಡಿ ಜಾಗ. ಇದು ಸುಧಾಮಾಚೆ ಪೋಹೆ ಅಂತ. ಇಲ್ಲಿ 9 ವೆರೈಟಿ ಅವಲಕ್ಕಿ ಸಿಗುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಸುಧಾಮಾಚೆ ಪೋಹೆ ಅಂದ್ರೆ ಸುಧಾಮನ ಅವಲಕ್ಕಿ ಎಂದರ್ಥ ಆಗುತ್ತೆ. ಇಲ್ಲಿ ಅನೇಕ ಬಗೆಯ ಅವಲಕ್ಕಿ ತಿಂಡಿಗಳು ಸಿಗುತ್ತೆ. ಇಲ್ಲಿಯ ಅವಲಕ್ಕಿ ಖಾದ್ಯ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ಇದು ಶನಿವಾರ ವಾಡ. ಇದು ಪುಣೆ ನಗರದಲ್ಲಿಯ ಐತಿಹಾಸಿಕ ಕೋಟೆ. ಇದು ಬಾಜಿರಾವ್ ಪೇಶ್ವಾ ಇದನ್ನು 1732ರಲ್ಲಿ ನಿರ್ಮಿಸಿದ್ರು. ಇದು 1818ರವರೆಗೆ ಮರಾಠ ಸಾಮ್ರಾಜ್ಯದ ಪೇಶ್ವೆಗಳ ಶ್ರೇಷ್ಠ ಸ್ಥಾನವಾಗಿತ್ತು. ಇದು ಪುಣೆ ನಗರದ ಹೃದಯ ಭಾಗದಲ್ಲಿದೆ. ಮೂಲತಃ ಪೇಶ್ವೆಗಳ ನಿವಾಸವಾಗಿ ನಿರ್ಮಿಸಲಾಗಿದೆ. ಇದು ಒಂದು ಭವ್ಯವಾದ ಮಹಲು.
ಇದು ಲಾಲ್ ಮಹಲ್. ಶಿವಾಜಿಯ ತಂದೆ ಶಹಾಜಿ ತನ್ನ ಪತ್ನಿ ಜೀಜಾಬಾಯಿ ಮತ್ತು ಮಗನಿಗಾಗಿ ಲಾಲ್ ಮಹಲ್ ಅನ್ನು ಸ್ಥಾಪಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಮೊದಲ ಕೋಟೆಯನ್ನು ವಶಪಡಿಸಿಕೊಳ್ಳುವವರೆಗೂ ಇಲ್ಲಿ ಅನೇಕ ವರ್ಷಗಳ ಕಾಲ ಇದ್ದರು. ಶಿವಾಜಿಯವರ ಮೊದಲ ಪತ್ನಿ ಸಾಯಿಬಾಯಿಯವರ ವಿವಾಹವು ಲಾಲ್ ಮಹಲ್ನಲ್ಲಿ ನಡೆಯಿತು ಎಂಬ ಉಲ್ಲೇಖವಿದೆ. ದಗಡು ಶೇಟ್ ಗಣಪತಿ. ದಗಡು ಶೇಟ್ ಗಣಪತಿ ದೇವಸ್ಥಾನವು ಪುಣೆಯಲ್ಲಿರುವ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯಕ್ಕೆ ಪ್ರತಿ ವರ್ಷ ಲಕ್ಷಕ್ಕೂ ಹೆಚ್ಚು ಯಾತ್ರಿಕರು ಭೇಟಿ ನೀಡುತ್ತಾರೆ. ಇದನ್ನು 130 ವರ್ಷಕ್ಕಿಂತ ಹಿಂದೆ ಸ್ಥಾಪಿಸಲಾಗಿದೆ. ರಾಜೀವ್ ಗಾಂಧಿ ಪ್ರಾಣಿ ಸಂಗ್ರಹಾಲಯ. ಇದನ್ನು 130 ಎಕರೆ ವಿಸ್ತೀರ್ಣ ಜಾಗದಲ್ಲಿ ನಿರ್ಮಿಸಲಾಗಿದೆ. ಮೃಗಾಲಯವು ಸರೀಸೃಪಗಳು, ಸಸ್ತನಿಗಳು ಮತ್ತು ಪಕ್ಷಿಗಳ ಸಂಗ್ರಹವನ್ನು ಹೊಂದಿದೆ. ಮೃಗಾಲಯವು ಬಿಳಿ ಹುಲಿಯನ್ನು ಹೊಂದಿತ್ತು ಮತ್ತು ತಾನಾಜಿ ಎಂಬ ಗಂಡು ಬಂಗಾಳದ ಹುಲಿಯನ್ನು ಹೊಂದಿದೆ. ಮೃಗಾಲಯದಲ್ಲಿರುವ ಇತರ ಸಸ್ತನಿಗಳಲ್ಲಿ ಚಿರತೆ, ಸೋಮಾರಿ ಕರಡಿಗಳು, ಸಾಂಬಾರ್ಗಳು, ಬೊಗಳುವ ಜಿಂಕೆಗಳು, ಕೃಷ್ಣ ಮೃಗಗಳು, ಮಂಗಗಳು ಮತ್ತು ಆನೆಗಳು ಸೇರಿವೆ. ವಿಲೇಜ್ ಪಾರ್ಕ್. ಇಲ್ಲಿ ಹಳ್ಳಿಯ ಗತವೈಭವವನ್ನು ಸರಿಹೇಳುವ ಮೂರ್ತಿಗಳಿವೆ. ಇದನ್ನು ನೋಡಿ ಆಗಿನ ನಮ್ಮೂರ ಜ್ಞಾಪಕಕ್ಕೆ ಬಂತು. ವೈದ್ಯ, ಲೆಕ್ಕಾಧಿಕಾರಿ, ಶಿಕ್ಷಕ, ಕಟುಕ, ಕುರುಬ, ರೈತ, ಅಂಗಡಿಗಳು ಮತ್ತು ಇತರರ ಮನೆಗಳನ್ನು ಕಾಣಬಹುದು. ಅಣುಕು ಶಾಲೆಯು ಕೂಡ ಇಲ್ಲಿದೆ. ಇಲ್ಲಿ ನೀವು ಅನೇಕ ಮಕ್ಕಳ ಪ್ರತಿಮೆಗಳನ್ನು ಕೂಡ ನೋಡಬಹುದು. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.